ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಕರ್ತನಿಗೆ ಸ್ತೋತ್ರ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ದಿನ ನಾವು ಒಂದು ವಿಶೇಷವಾದಂಥ ವಿಷಯದ ಕುರಿತು ನಾವು ಕಲಿಯಲಿಕ್ಕೆ ಹೋಗ್ತೀವಿ. ಅದು ನಾನು ಹೋದ ವರ್ಷ ಗುಡ್ ಫ್ರೈಡೆ ಈಸ್ಟರ್ ಟೈಮ್ನಲ್ಲಿ ಮಾತಾಡಿದ್ದುಂಟು. ಮುಖ್ಯವಾಗಿ ಅದು ಕತ್ತೆಯ ಕುರಿತು. ಕತ್ತೆಗಿಂತೂ ನಮ್ಮ ಮೇಲಾಗಿದ್ದೀನಾ ಅನ್ನೋದ್ರ ಕುರಿತು ನಾನು ಸುಮಾರು 5 ಗುಣಲಕ್ಷಣಗಳನ್ನ ಮಾತಾಡಿರ್ತೇನೆ. ಆ ಒಂದು ಕತ್ತೆಯನ್ನು ಉಪಯೋಗಿಸಿದಂಥ ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕಾಗಿ ಅದನ್ನು ಉಪಯೋಗಿಸಿದ್ರು. ಅದೇ ಥರ ನಮ್ಮನ್ನು ಸಹ ದೇವರು ಉಪಯೋಗಿಸ್ತಾರೆ. ಈ ಸಂದೇಶ ಬಹಳ ಒಂದು ಆಶೀರ್ವಾದವಾಗಿರ್ತದೆ. ಈ ಸಂದೇಶವನ್ನ ಈಗ ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದ ಪಡ್ರಿ. ಕழுதை ಮೇಲೆ ಆಂಡವರು ಉಕಾಂದಾಂಗ ಎರುಸಲೇಮಿಗೆ ಪೋನಾಂಗ. ಯಾಕೆ ಸ್ವಾಮಿ ಎರುಸಲೇಮಿಗೆ ಹೋದ್ರು? ಕತ್ತೆ ಮೇಲೆ. ಯಾಕೆ ಆನೆ ಇರಲಿಲ್ವಾ? ಯಾಕೆ ಸಿಂಹ ಇರಲಿಲ್ವಾ? ಯಾಕೆ ಕೆಲವರು ಕರಡಿ ಮೇಲೆ ಹೋಗ್ತಾರೆ? ಸಮ್ ಪೀಪಲ್ ಯೂಸ್ ಬೇರ್. ಆದ್ರೆ ಸ್ವಾಮಿ ಯಾಕೆ ಕತ್ತೆ ಮೇಲೆ ಹೋದ್ರು? ಕழுதை ಮೇಲೆ ಒಕಾಂದು ಪೋನಾಂಗ. ಬಹಳ ಪ್ರಾಮುಖ್ಯವಾದ ವಿಷಯ, ಸರಿನಾ? ಬೀಳಾಮ ಸವಾರಿ ಮಾಡಿದ ಕತ್ತೆ ಹೆಣ್ಣು ಕತ್ತೆ, ಸರಿನಾ? ಮತ್ತೆ ಸಂಸೋನ ಕತ್ತೆಯ ದವಡೆಯಿಂದ ಏನ್ ಮಾಡ್ತಾನೆ? ಫಿಲಿಸ್ಟಿಯರನ್ನ ಕೊಲೆ ಮಾಡ್ತಾನೆ. ದಟ್ಸ್ ನಾಟ್ ಮೈ ಟಾಪಿಕ್. ಯೇಸು ಸ್ವಾಮಿ ಯಾಕೆ ಕತ್ತೆ ಮೇಲೆ ಪ್ರಯಾಣ ಮಾಡಿ? ಕತ್ತೆ ಅನ್ನೋ ಮಾತು ಇವತ್ತು ಸಾಧಾರಣವಾಗಿ ವಿಶ್ವಾಸಿಗಳು, ದೇವ ಮಕ್ಕಳು ಬೈಯೋದಿಲ್ಲ ಅಲ್ಲ, ಕೆಟ್ಟ ಮಾತು ಬೈಯೋದಿಲ್ಲ. ಕೆಟ್ಟ ಪೇಚು ಪೇಸು ಮಾಟಾಂಗೋ ನಂಗೆ இல்லையா? நாங்கெல்லாம் ஆண்டவர் பிள்ளைங்க. லாஸ்ட் ஒரே ஒரு கெட்ட பேச்சு பேசுவாங்க. அது என்ன தெரியுமா? ಕழுದೆ, ಕತ್ತೆ ಎಂಬುದಾಗಿ ನಾವೇನು ಮಾಡ್ತೀವಿ? ಮನೆಯಲ್ಲಿ ಕರಿತೀವಿ ಅಲ್ಲ, ಮನೆಯಲ್ಲಿ ಕತ್ತೆ ಅಂತ ಕರಿತೀವಿ. ಆ ಕತ್ತೆಯ ಮೇಲೇನೆ ಯೇಸು ಸ್ವಾಮಿ ಹಾದೋದ್ರು. ಯೇಸು ಸ್ವಾಮಿ ಅದರ ಮೇಲೆ ಕುಳಿತುಕೊಂಡು ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 2 ಕತ್ತೆ ಇದೆ. ಈ ಭಾಗದ ಪ್ರಕಾರ 2 ಕತ್ತೆ ಇದೆ. ಒಂದು ತಾಯಿ ಕತ್ತೆ, 2 ಮರಿ ಕತ್ತೆ, ಮದರ್ ಆ್ಯಂಡ್ ಬೇಬಿ. 2 ಕತ್ತೆ ಇದೆ ನೋಡಿ. ಆದರೆ ಬಹಳ ಪ್ರಾಮುಖ್ಯವಾದ ವಿಷಯ, ಯೇಸು ಸ್ವಾಮಿ ಯಾವ ಕತ್ತೆ ಮೇಲೆ ಕುಳಿತುಕೊಂಡ್ರು ಅನ್ನೋದು ಬಹಳ ಪ್ರಾಮುಖ್ಯವಾದ ವಿಷಯ. ಸೊ ಇಲ್ಲಿ ಕತ್ತೆ ಕಟ್ಟಲ್ಪಟ್ಟಿದೆ. ಆ ಕತ್ತೆ ಪಕ್ಕದಲ್ಲಿ ಅಮ್ಮ ಕತ್ತೆ ಇದ್ದಾರೆ. ಮಾತ್ರವಲ್ಲಿ ಇವೆರಡು ಬಿಚ್ಕೊಂಡು ಬಂದರೆ ನನಗೆ ಇವು ಬೇಕಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಯಾಕೆ ಕತ್ತೆ ಮೇಲೆ ಹಾದೋದ್ರು ಅನ್ನೋದಕ್ಕೆ ಬಹಳ ವರ್ಷಗಳ ಹಿಂದೆನೇ ಒಬ್ಬ ಪ್ರವಾದಿ, ಜಕರ್ಯ ಪ್ರವಾದಿ ಪ್ರಾಫೆಸಿ ಮಾಡಿರ್ತಾನೆ. ಆ ಪ್ರಾಫೆಸಿಯನ್ನು ನಾವು ಜಕರ್ಯ 9ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ. ಜಕರಾಯ 9:9. ಓಕೆ. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ ನೋಡು. ಎಸ್, ಇಹಲೋಕದ ರಾಜರುಗಳು ಆನೆ ಮೇಲೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಣಿಯ ಮೇಲೆ ಕುಳಿತುಕೊಂಡು ಅವರು ಪ್ರವೇಶ ಮಾಡ್ತಾರೆ. ಯೇಸು ಸ್ವಾಮಿ ಕತ್ತೆ ಮೇಲೆ ಸವಾರಿ ಮಾಡಿದ್ದು ಯಾಕಂತಂದರೆ ಆತನ ಶಾಂತತೆ, ಮಾತ್ರವಲ್ಲದೆ ಆತನ ಹಂಬಲ್ನೆಸ್. ಯೇಸು ಸ್ವಾಮಿಯಲ್ಲಿ ಇದ್ದಂಥ ಆ ಒಂದು ನ್ಯಾಯವಾದ ಗುಣ, ಶಾಂತ ಗುಣವನ್ನು ಯೇಸು ಸ್ವಾಮಿ ಅಲ್ಲಿ ತೋರಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಕತ್ತೆಯ ಬಗ್ಗೆ ಸುಮಾರು 5 ಪಾಠಗಳನ್ನು ನಾವು ಕಲಿಯೋಕೆ ಹೋಗ್ತೇವೆ. ವಿ ಆರ್ ಗೋಯಿಂಗ್ ಟು ಲರ್ನ್ 5 lessons ಅಬೌಟ್ ಡಾಂಕಿ. ಕழுதை ಪಟ್ಟಿ ನಂಗೆ 5 ಪಾಠത്തെ ನಾನು ಕತ್ತುಕೊಳ್ಳಿಗಿರೋ. ಓಕೆ, ಎಲ್ಲರೂ ನಿಮ್ಮ ಬೈಬಲ್ ನೋಡಿ. ಈಗ ಮತ್ತಾಯನ ಬರೆದ ಸುವಾರ್ತೆ 21:2-3, ಮ್ಯಾಥ್ಯೂ 21:2-3. ಓಕೆ, ಅದರಲ್ಲಿ ಯೇಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಏನ್ ಮಾಡ್ತೀರಾ? ಒಂದೇದು, ಯು ವಿಲ್ ಸಿ. ಒಂದೇದು, ನೀವು ಯಾವುದೇ ಊರಿಗೆ ಹೋಗ್ರಿ, ಅಲ್ಲಿ ಕತ್ತೆಯ ಮರಿಯನ್ನ ಕಾಣ್ತೀರಾ. ಸ್ವಾಮಿ ಹೇಳಿದ್ರು, ಅಲ್ಲಿ ಕಾಣ್ತೀರಾ. ಹಾಗಾದರೆ ಒಂದಲ್ಲ ಒಂದು ದಿನ ನಾವು ಎಲ್ಲರೂ ಕತ್ತೆ ಅಂತ ಅನ್ಸ್ಕೊಂಡೇ ಸಭೆಗೆ ಬಂದಿರೋ. ನಾನು 9 ವಯಸ್ಸಿನಲ್ಲಿ ನನ್ನನ್ನು ಬೆಳೆಸಿದವರು ನನಗೆ 9 ವಯಸ್ಸಿನಲ್ಲಿ ನನಗೆ ಕತ್ತೆ ಅಂತ ಕರೆದ್ರು. 9வது வயசில் என்னை வளர்த்துனங்கோ ஏதோ ஒரு வேலை நான் பண்ணலையா.
அப்போ அவங்க என்ன சொன்னாங்க தெரியுமா? கழுதை என்ன சொன்னாங்க? இந்த அந்த இன்றைக்கு அந்த ಕழுಗೆ ಕழுದೆ ಪ್ರಸಂಗ பண்ணின்னு இருக்குது. ಅಲ್ಲೆಲೂಯಾ. ಇವತ್ತು ಆ ಕತ್ತೆ ಪ್ರಸಂಗ ಮಾಡ್ತಾ ಇದೆ. ಎಲ್ಲ ಕೈ ಚಪ್ಪಾಳೆ ತಟ್ಟಿ. ಅದೇ ತರ ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವಮಾನದಲ್ಲಿ ಎಲ್ಲೋ ಒಂದು ಕಡೆ ಕತ್ತೆ ಅನ್ಸ್ಕೊಂಡ್ ಬಂದಿದ್ದೀರಾ. ಓಕೆ, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ದೇವರು, ಓಕೆ, ಇಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ ಇಬ್ಬರು ಶಿಷ್ಯರಿಗೆ, ನೀವು ಎಲ್ಲೇ ಹೋದರೂ ಆ ಊರಿಗೆ ಹೋಗ್ತೀರಾ, ಆ ಊರಿನಲ್ಲಿ 2 ಕತ್ತೆನ ಕಾಣ್ತೀರಾ. ಈ 2 ಕತ್ತೆ ಏನಾಗಿದೆ? ಕಟ್ಟಲ್ಪಟ್ಟಿದೆ. ಯು ವಿಲ್ ಸಿ. ಪ್ರಿಯ ದೇವ ಮಕ್ಕಳೇ, ಇವತ್ತು ಲೋಕದಲ್ಲಿ ನೀವು ಎಲ್ಲೇ ಹೋದ್ರೂ ಸಹ ಕತ್ತೆಯ ಥರ ಅನೇಕರನ್ನ ನೀವು ಕಾಣ್ತೀರ. ಕತ್ತೆ ಏನು ತೋರಿಸ್ತದೆ ಅಂತಂದರೆ, ಒಂದು ದೀನತೆಯುಳ್ಳ, ಏನಕ್ಕೂ ಬಾರದೇ ಇರುವಂಥ ಒಂದು ಪ್ರಾಣಿ. ಓಕೆ, ಗುಡ್ ಫಾರ್ ನಥಿಂಗ್. ಅದೇ ಥರ ನಾವೆಲ್ಲರೂ ಗುಡ್ ಫಾರ್ ನಥಿಂಗ್ ಆಗಿದ್ವು. ಬಟ್ ಯೇಸು ಸ್ವಾಮಿ ನಮ್ಮನ್ನು ಕಂಡ್ರು. ಜೀಸಸ್ ಸಾಸ್, ಆಂಡವರು ನಮ್ಮಳೆ ಪಾತ. ಯೇಸು ನಮ್ಮನ್ನು ನೋಡದೆ ಹೋಗಿದ್ರೆ ಇವತ್ತು ನಾವು ಇಲ್ಲಿ ಇರ್ತಾ ಇರಲಿಲ್ಲ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ಅಲ್ಲಿ ಹೋಗ್ರಿ, ಆ ಊರಿನಲ್ಲಿ 2 ಕತ್ತೆನ ನೀವು ಕಾಣ್ತೀರಾ. ಪ್ರಿಯ ದೇವ ಮಕ್ಕಳೇ, ಅದೇ ಥರ ನಾವು ಸಹ ಊರಿಗೆ ಹೋದಾಗ, ಹಳ್ಳಿಗೆ ಹೋದಾಗ, ಪಟ್ಟಣಕ್ಕೆ ಹೋದಾಗ, ನಾವು ಎಂಥ ಜಾಗಕ್ಕೆ ಹೋದರೂ ಸಹ ಎಲ್ಲ ಕಡೆಗಳಲ್ಲೂ ಇವತ್ತು ಕತ್ತೆಗಳನ್ನು ಕಾಣ್ತಾ ಇದ್ದೀವಿ. ಅಂದರೆ ಯಾರು ಹೋಗಿ ಹೇಳ್ಬಿಡ್ಬೇಡ್ರಿ ಇವತ್ತು, ನೀ ಕತ್ತೆ ಅಂತ ಅಂದ್ಬಿಡು, ನೀ ಕಡುದೆ இன்னைக்கு தான் நான் பிரசங்கத்தை கேட்டேனே, ஊரில் இருக்கிறவங்க எல்லாம் கழுதே ஆனால் சொல்லாதீங்கோ. உங்கள் உள்ளத்திலே அப்படி வச்சுக்கின்னு நீங்கள் என்ன பண்ணுங்கೋ, அங்கே போயிட்டு பாருங்கள். ನಾವೇನು ಮಾಡ್ತಾ ಇದ್ದೀವಿ ನೋಡಬೇಕು. ಪ್ರಿಯ ದೇವರ ಮಕ್ಕಳೇ, ಕತ್ತೆ ಯೇಸುಸ್ವಾಮಿ ಯಾಕೆ ಕತ್ತೆ ಮೇಲೆ ಆದು ಹೋದ್ರು? ಒಂದನೇದಾಗಿ, ಇವತ್ತು ಲೋಕದಲ್ಲಿರುವಂಥ ಪ್ರತಿ ಮಾನವನು ಒಂದಲ್ಲ ಒಂದು ವಿಧದಲ್ಲಿ ಗುಡ್ ಫಾರ್ ನಥಿಂಗ್ ಕತ್ತೆಯಾಗಿದ್ದಾರೆ. ಆದರೆ ಅವ್ರನ್ನ ನಾವು ಕಾಣೋರಾಗಿರ್ಬೇಕು. ವಿ ಶುಡ್ ಸಿ ದಮ್. ಇವತ್ತು ಝೂಗೆ ಹೋದರೆ ಎಲ್ಲರೂ ಆನೆ ನೋಡ್ತಾರೆ, ಸಿಂಹ ನೋಡ್ತಾರೆ, ಮತ್ತು ಕರಡಿ ನೋಡ್ತಾರೆ, ಮತ್ತು ಒಳ್ಳೊಳ್ಳೆ ಪ್ರಾಣಿಗಳು ನೋಡಿ. ಎವ್ರಿಬಡಿ ವಾಂಟ್ಸ್ ಟು ಸಿ ಸಮಥಿಂಗ್ ಇಂಪಾರ್ಟೆಂಟ್. ಬಟ್ ಜೀಸಸ್ ವಾಂಟ್ ಟು ಸಿ ಸಮಥಿಂಗ್ ದಟ್ ಈಸ್ ಡಿಟೆಸ್ಟೆಡ್. ಯಾವುದು ವರ್ಷ ಇದೆಯೋ ಅದು ಯೇಸುಸ್ವಾಮಿ ನೋಡೋಕ್ಕೆ ಇಷ್ಟಪಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವನದಲ್ಲಿ ಯಾವುದು ವರ್ಷ ಆಗಿದೆ? ವಾಟ್ ಈಸ್ ವರ್ಸ್ಟ್? ನಿನ್ನ ಜೀವನದಲ್ಲಿ ಏನು ವರ್ಷ ಆಗಿದೆ? ಭಯಪಡಬೇಡ, ನಿರಾಸನಾಗಬೇಡ. ಯೇಸು ನೋಡ್ತಾ ಇದ್ದಾರೆ. ಯೇಸು ಅದೇ ಹೇಳಿದ್ರು, ನನಗೆ ಏನು ಬೇಡಪ್ಪ, ಅಲ್ಲಿ ಕತ್ತೆ ಕಟ್ಟಲ್ಪಟ್ಟಿದೆ, ಅದು ನಾನು ನೋಡ್ತಾ ಇದ್ದೀನಿ, ನೀವು ಕಾಣ್ತೀರಾ ಅಂತ ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಯಾರಾದರೂ ಇನ್ನೂ ಯೇಸುಸ್ವಾಮಿ ನಂಬಿಲ್ವಾ, ಇನ್ನೂ ದೇವರಿಗೆ ತಮ್ಮ ಹೃದಯವನ್ನು ಕೊಟ್ಟಿಲ್ವೋ, ಅವ್ರನ್ನ ಆತ್ಮಿಕ ಕಣ್ಣುಗಳಿಂದ ಕಾಣ್ರಿ. ಸಿ ದೆಮ್ ವಿತ್ ಸ್ಪಿರಿಚುವಲ್ ಐಸ್. ಅವ್ರನ್ನೆಲ್ಲ ಆತ್ಮಿಕ ಕಣ್ಣುಗಳಿಂದ ಕಾಣಿ. ಆವಿಕುರಿಯ ಕಣ್ಣಿನಾಲೆ ಅವங்களെ ಪಾರುಂಗಳು. ಯೇಸುಸ್ವಾಮಿ ಅದೇ ಹೇಳ್ತಾರೆ, ಕಾಣ್ರಿ. ಒಂದು ವೇಳೆ ಅವ್ರು ಯೇಸುಸ್ವಾಮಿ ನಂಬದೇ ಇರ್ಬೋದು, ಒಂದು ವೇಳೆ ನೀನು ಹೇಳೋ ವಾಕ್ಯ ಅವ್ರು ಕೇಳದೇ ಇರ್ಬೋದು. ಬಟ್ ನಾನು ಹೇಳ್ತೀನಿ ಕೇಳ್ರಿ, நீ பண்ணுகிற அந்த ஜபம், நீ சொல்லுகிற அந்த உபதேசம் ಡೆಫಿನೆಟ್ಲಿ ವಿಲ್ ನಾಟ್ ಬಿ ಇನ್ ವೈನ್. ವ್ಯರ್ಥ ಆಗೋದಿಲ್ಲ. ಈ ಒಂದು ಸಂದೇಶದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ನಾವು ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಈ ಸಂದರ್ಭದಲ್ಲಿ ಆ ಕತ್ತೆಯನ್ನ ಉಪಯೋಗಿಸಿದಂಥ ದೇವರು, ತಂದೆಯಾದ ದೇವರೇ, ರಾಜನೇ, ಕರ್ತನೆ, ನಮ್ಮೊಬ್ಬೊಬ್ಬರನ್ನು ಸಹ ನಮ್ಮಲ್ಲಿ ಯೇಸು ಇರುವಾಗ ನಾವು ಮೇಲಾದವರಾಗಿದ್ದೇವೆ, ನಾವು ಕೀಳಾದವರಲ್ಲ. ಕೀಳಾಗಿದ್ರು ನಾವು ಮೇಲಾದವರಾಗಿದ್ದೇವೆ ಎಂಬುದಾಗಿ ಕಲಿತಾ ಇದ್ದೇವೆ. ದೇವರೇ, ಈ ಸಂದರ್ಭದಲ್ಲಿ ಯಾರ್ಯಾರು ನನಗೆ ವ್ಯಾಲ್ಯೂ ಇಲ್ಲ, ನನಗೆ ಡಿಗ್ನಿಟಿ ಇಲ್ಲ, ನನಗೆ ಐಡೆಂಟಿಟಿ ಇಲ್ಲ ಎಂಬುದಾಗಿ ಕೊರಗ್ತಾ ಇದ್ದಾರೋ ಅವರಿಗೂ ಈ ಸಂದೇಶದ ಮೂಲಕವಾಗಿ ಅದ್ಭುತ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡೋಣ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು.